ಎಲ್ರಿಗೂ ನಮಸ್ಕಾರ. ಅಪರ್ಣೆ ನನ್ನಿಂದ ದೂರವಾಗಿ 4 ವಾರಗಳ ಬಳಿಕ ಮತ್ತೊಮ್ಮೆ ನಿಮ್ಮೆದುರು ನಾನು ಕಾಣಿಸ್ಕೋತಾ ಇದ್ದೀನಿ. 4 ಗುರುವಾರಗಳ ಹಿಂದೆ, ಅಂದರೆ 11ನೇ ತಾರೀಖು ಜುಲೈ ತಿಂಗಳ ಗುರುವಾರ ರಾತ್ರಿ 9:09 ಸುಮಾರಿಗೆ ಕಳೆದ 2 ವರ್ಷಗಳಿಂದ ಅವಳನ್ನು ಬಾಧಿಸುತ್ತಿದ್ದ ರೋಗ, ಅದನ್ನು ರೋಗ ಅನ್ನೋದು ಸ್ವಲ್ಪ ಕಷ್ಟನೇ, ಅದನ್ನು ಯಾಕೆ ಅಂತ ಆಮೇಲೆ ಹೇಳ್ತೇನೆ, ಅದು ಅವಳನ್ನು ಪಡೆದುಕೊಂಡಿತು. ಅವಳ ದೇಹವು ತನ್ನನ್ನು ತಾನು ಹಿಂಪಡೆಯಿತು ಅಂತ ನಾನು ಮೊದಲನೇ ಸಲ ಹೇಳಿದ್ದೆ. 9:09 ಸುಮಾರಿನಲ್ಲಿ ಉಸಿರು ಸಂಪೂರ್ಣವಾಗಿ ತಗ್ಗಿ ಅಪರ್ಣೆ ಒಂದು ನಿಸ್ಸೀಮವಾದ ಸಮಾಧಾನವನ್ನು ಹೊಕ್ಕಳು ಅನ್ನೋದು ನನ್ನ ನಂಬಿಕೆ. ಇದು ಎಲ್ರಿಗೂ ಎಷ್ಟು ಆಘಾತಕಾರಿ ಸುದ್ದಿ ಆಯಿತು ಅಂತ ಹೇಳಿದ್ರೆ, ನನಗೆ 9:00 ಸುಮಾರಿನಲ್ಲಿ ದೂರವಾಣಿ ಕರೆಗಳ ಮಹಾಪೂರ್ವೆ ನನ್ನ ಫೋನ್ನಲ್ಲಿ ಬಂತು. ನಾನು ಕೂಡ ಆಘಾತದಲ್ಲಿ ಇದ್ದೆ. ಅವಳು ಹೀಗೆ ತೇಲಿ ಹೋಗಬಹುದು ಅನ್ನೋದು ನನ್ನಲ್ಲಿ ಒಂದು ಎಣಿಕೆಯಾಗಿ ಇತ್ತೇ ವಿನಃ ಇಷ್ಟು ಶೀಘ್ರವಾಗಿ, ಇಷ್ಟು ತ್ವರೆಯಾಗಿ, ಇಷ್ಟು ಆಕಸ್ಮಿಕ ಅನ್ನೋ ಹಾಗೆ ಅವಳು ತೊರೆದು ನಡೀತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇನೇ ಇರಲಿ, 12ನೇ ತಾರೀಖಿನ ಶುಕ್ರವಾರ ಮಧ್ಯಾಹ್ನದವರೆಗೆ ಅವಳು ನನ್ನ ಮನೆ ಅಂಗಳದಲ್ಲಿ ಮಲಗಿರುವಾಗ ಎಷ್ಟೆಲ್ಲ ಮಂದಿ ದೊಡ್ಡ ಮಹಾಪೂರವೊಂದಾಗಿ ಬಂದು ನೆರೆದರು. ಅವರೆಲ್ಲರಿಗೂ ನನ್ನ ಋಣ ಇದೆ. ಹಾಗೆ ಬಂದು ಸೇರಿದ ಜನರಲ್ಲಿ ಅವಳು ಕೈಗೊಂಡ ಎಲ್ಲ ಕಾರ್ಯಕ್ಷೇತ್ರಗಳ ಜನರಿದ್ದರು. ರೇಡಿಯೋದವರಿದ್ದರು, ಟಿ ವಿಯವರಿದ್ದರು, ಸಿನಿಮಾದವರಿದ್ದರು, ಸಾಹಿತ್ಯದವರಿದ್ದರು, ಸುಗಮ ಸಂಗೀತದವರಿದ್ದರು. ಹೀಗೆ ಅವಳು ಒಂದಲ್ಲೊಂದು ಬಗೆಯಲ್ಲಿ ತೊಡಗಿಕೊಂಡ ಎಲ್ಲ ಕ್ಷೇತ್ರಗಳ ಜನರು ಅವತ್ತು ಅಲ್ಲಿದ್ದರು. ಅಷ್ಟೇ ಅಲ್ಲದೆ 4 ದಶಕಗಳ ಕಾಲದ ಅವಳ ಕನ್ನಡದೊಡನೆಯ ವಹಿವಾಟಿತ್ತಲ್ಲ, ಅದನ್ನು ಮೆಚ್ಚಿದವರೆಲ್ಲರೂ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು, ಕಂಬನಿ ಮಿಡಿದ್ರು, ನನಗೆ ಸಾಂತ್ವನವನ್ನು ಹೇಳಿದ್ರು, ಸಂತೈಸಿದ್ರು. ಅಷ್ಟೇ ಅಲ್ಲದೆ ಸಮೂಹ ಮಾಧ್ಯಮಗಳಲ್ಲಿ ನನಗೆ ಅಥವಾ ನನ್ನ ಕುರಿತಾಗಿ ಸಾಂತ್ವನ, ಸಂತೈಕೆಯ ಮಾತುಗಳು ಒಂದು ದೊಡ್ಡ ನೆರೆ ಎನ್ನುವ ಹಾಗೆ ಹೊಮ್ಮಿ ಬಂತು. ಎಲ್ಲರೂ ನನ್ನ ಜೊತೆಯಲ್ಲಿದ್ದೇವೆ ಅಂತ ನನ್ನ ಕಣ್ಣೊರೆಸಿದ್ರು, ಬೆನ್ನು ತಡವಿದ್ರು. ಹೀಗೆ ನನ್ನನ್ನು ಸಂತೈಸಿದ, ನನಗೆ ಸಾಂತ್ವನ ಹೇಳಿದ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ನಾನೇನನ್ನೂ ಹೇಳಲಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಮನೆಯವರ ಪರವಾಗಿ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲರ ಮೇಲೂ ನನ್ನ ದೊಡ್ಡ ಋಣ ಇದೆ ಅಂತ ಹೇಳ ಬಯಸ್ತೇನೆ. 2ನೆಯ ವಿಚಾರ, ಅಪರ್ಣೆ ಇಲ್ಲವಾದ ನೆಪದಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ಅವಳ ಕನ್ನಡಗಾರಿಕೆಯನ್ನು ಕುರಿತಾಗಿ ಕೆಲವು ತಕರಾರು ಅನ್ನೋದಕ್ಕಿಂತ ಚಕಾರಗಳಿದ್ವು ಅಂತ ಹೇಳೋಕೆ ಇಷ್ಟಪಡ್ತೇನೆ. ಅದರಿಂದ ನನಗೆ ನೋವು
ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬಗೆಯಲ್ಲಿ ಸಮಾಧಾನ ಆಗಿದೆ ಅಂತಲೇ ಹೇಳ ಬಯಸ್ತೇನೆ. ಅವಳ ಸಲುವಿನಲ್ಲಿ ಅಥವಾ ಅವಳು ಇಲ್ಲವಾದ ಸಲುವಿನಲ್ಲಿ ಕನ್ನಡದ ಶುದ್ಧಾಶುದ್ಧತೆಯ ಬಗ್ಗೆ, ಕನ್ನಡ ಮಾತಿನ ಶುದ್ಧತೆ ಮತ್ತು ಅಶುದ್ಧತೆಯ ಬಗ್ಗೆ ಚರ್ಚೆಗಳಾದವು. ಇದನ್ನು ನಾನು ವೈಯಕ್ತಿಕವಾಗಿ ಎಲ್ಲೂ ಖುದ್ದಾಗಿ ನೋಡಿಲ್ಲದೆ ಇದ್ದರೂ ಸಹ ನನಗೆ ಕಿವಿಗೆ ಬಿದ್ದ ವಿಚಾರವನ್ನು ಆಧರಿಸಿ ಇಷ್ಟು ಮಾತನ್ನು ಹೇಳಬಲ್ಲೆ. ನಾನಾಗಲಿ ಅಥವಾ ಅಪರ್ಣೆಯಾಗಲಿ ಯಾವತ್ತೂ ಶುದ್ಧವಾದ ಕನ್ನಡವನ್ನು ಮಾತಾಡ್ತೇವೆ ಅಂತ ಬೀಗದವರಲ್ಲ. ಕನ್ನಡದ ನಾಡಿನ ಉಡಿಯೊಳಗೆ ಎಷ್ಟೆಲ್ಲ ಬಗೆಯ ನೂರಾರು ಕನ್ನಡಗಳು, ನೂರಾರು ಸೊಗಡುಗಳು, ನೂರಾರು ಬನಿಗಳಿವೆ ಅನ್ನೋದನ್ನು ನನಗಿಂತ ಹೆಚ್ಚಾಗಿ ಅಪರ್ಣೆ ಬಲ್ಲವಳಾಗಿದ್ಲು. ಅವಳು ಯಾವತ್ತೂ ತಾನು ಮಾತಾಡೋದೇ ಸರಿ, ಇನ್ನೊಬ್ಬರು ಮಾತಾಡೋದು ಕ್ಷುಲ್ಲಕ ಅಂತ ಬಗ್ದವಳಲ್ಲ. ಹೀಗಿರಬೇಕಾದ್ರೆ ಶುದ್ಧಾಶುದ್ಧತೆಯ ಬಗ್ಗೆ ಫರ್ಮಾನ್ ಹೊರಡಿಸೋರು ಯಾರು? ಇದು ನನಗೆ ಇವತ್ತಿನ ತನಕ ಅರ್ಥವಾಗಿಲ್ಲ. ಇದೊಂದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. ಕನ್ನಡ ಅನ್ನೋದು ಎಲ್ಲರ ಮಾತು, ಅದನ್ನಾಡುವ ಜನರ ಸೊತ್ತು. ಅದನ್ನು ಯಾವುದೇ ಬಗೆಯಲ್ಲಿ ಆಡಿದ್ರೂ ಸಹ ಅದಕ್ಕೊಂದು ಮಹತಿ ಇರುತ್ತೆ ಅಂತ ನಾನು ನಂಬಿದ್ದೇನೆ. ಇಷ್ಟಿದ್ದು ಇಲ್ಲೊಂದು ಮಾತನ್ನು ಹೇಳಬೇಕು. ನನಗೆ ಮತ್ತು ಅವಳಿಗೆ ಈ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅನ್ನೋದು ನಮ್ಮಿಬ್ಬರ ಉಸಿರಿನೊಟ್ಟಿಗೆ ಬೆಸೆದುಕೊಂಡಿರುವಂಥ ಒಂದು ಯೋಗ. ಅಥವಾ ಅದು ಯೋಗ ಅನ್ನೋದಕ್ಕಿಂತ ಅದನ್ನು ಒಂದು ರೀತಿ ಅಂತ ಹೇಳಬಹುದು. ಯಾವತ್ತೂ ನಾವಿಬ್ಬರು ಇವುಗಳನ್ನು ತಪ್ಪಿ ಆಡಿದ್ದಿಲ್ಲ. ಹಾಗಂತ ತಪ್ಪಿ ಆಡಿದರೆ ತಪ್ಪು ಅಂತಲೂ ನಾವು ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಭಾಷೆ ಅನ್ನೋದು ಒಂದು ಸಂವಹನಕ್ಕೆ ಮಾಧ್ಯಮ ಮಾತ್ರ. ಹಾಗಾಗಿ ಈ ಚರ್ಚೆಯನ್ನು ನಾನು ಸಂಪೂರ್ಣವಾಗಿ ಅನುಮೋದಿಸ್ತೇನೆ. ಇದಕ್ಕೊಂದು ತಕ್ಕ ಇತ್ಯರ್ಥ ಅಂತಿದ್ದಲ್ಲಿ ಅದು ಆಗಲಿ ಅಂತಲೂ ನಾನು ಆಶಿಸ್ತೇನೆ. ಕೊನೆಯದಾಗಿ ಮಾಧ್ಯಮಗಳ ಬಗ್ಗೆ, ಅದರಲ್ಲೂ ಸುದ್ದಿವಾಹಿನಿಗಳ ಬಗ್ಗೆ ಮತ್ತು ಯೂಟ್ಯೂಬ್ನಲ್ಲಿ ಜರುಗ್ತಾ ಇರ್ತಕ್ಕಂಥ ಕೆಲವು ಚಾನಲ್ಗಳ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳನ್ನು ನನ್ನ ಬಗೆಗಾಗಲಿ ನನ್ನ ಮಡದಿಯ ಬಗೆಗಾಗಲಿ ಹಬ್ಬಿಸಬೇಡಿ ಅನ್ನೋದನ್ನು ಈ ಮೂಲಕ ಕೋರಲಿಕ್ಕೆ ನಿಮ್ಮೆದುರು ನಿಂತಿದ್ದೇನೆ. ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ವೈಯಕ್ತಿಕ ಬದುಕಿನ ವಿಚಾರಗಳನ್ನು ಹೆಕ್ಕಿಕೊಂಡು ಸಾರ್ವಜನಿಕಗೊಳಿಸೋದು, ಬಹಿರಂಗಗೊಳಿಸೋದು ತಕ್ಕುದಾದ ದಾರಿ ಅಂತ ಅಲ್ಲ ಅಂತಲೇ ನನ್ನ ನಂಬಿಕೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಸಹಕರಿಸಿ. ಕಡೆಯದಾಗಿ, ಅಪರ್ಣೆ ಅನ್ನೋದು ಒಂದು ನುಡಿ ಪವಾಡ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವಳನ್ನು ನುಡಿಗಾತಿ ಅಂತಲೇ ನಾನು ಕರೆಯೋದು. ಅಂತಹದೊಂದು ನುಡಿ ಪವಾಡ ನನ್ನ ಬದುಕಿನಲ್ಲಿ 20 ವರ್ಷಗಳ ಕಾಲ ಇದೇ ಮನೆಯಲ್ಲಿ ಇತ್ತು ಅನ್ನೋದಷ್ಟೇ ನನ್ನ ಪಾಲಿನ ಸೌಭಾಗ್ಯದ ತುಣುಕು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಅವಳು ಇಲ್ಲ ಅನ್ನೋದಕ್ಕಿಂತ ಅವಳು ಒಂದು ಶರೀರವಾಗಿ ನನ್ನೊಡನಿಲ್ಲ. ಯಾವತ್ತೂ ಅವಳು ನನ್ನೊಳಗಿನ ಭಾಗವಾಗಿ ಮಿಕ್ಕಿದ್ದಾಳೆ, ನನ್ನೊಳಗೇ ಇದ್ದಾಳೆ ಅನ್ನೋದು ನನ್ನ ಅನಿಸಿಕೆ. ಕಳೆದ 4 ವಾರಗಳಲ್ಲಿ ಈ ಅನಿಸಿಕೆ ನನ್ನಲ್ಲೊಂದು ದೊಡ್ಡ ಹೆಮ್ಮರವಾಗಿ ಬೇರೂರಿದೆ ಅನ್ನೋದನ್ನು ನಾನು ತಿಳಿಸಲು ಇಷ್ಟಪಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ಲರ ಸಹಕಾರವನ್ನು ನಾನು ಮನಸಾರೆ ನೆನೆದು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.